ಜಯಕ್ಕ, ನೀನ್ ಇಂಥ ತ್ಯಾಗಮಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ, ನಿನ್ ಗಂಡ ಅಷ್ಟು ಕೊಡಬಾರ್ದು ಹಿಂಸೆ ಕೊಟ್ಟಿದ್ರು, ಎಷ್ಟು ದೊಡ್ಡ ಅನ್ಯಾಯ ಮಾಡಿ ಬೇರೆ ಹೆಣ್ಣನ್ ಕೈ ಹಿಡ್ತಿದ್ರು, ನೀನು ನಿನ್ ಗಂಡನ ಪ್ರಾಣ ಉಳಿಸ್ಬೇಕು ಅಂತ ನೋಡ್ದಲ್ಲ ಜಯಕ್ಕ. ನಿನಗಿರೋ ಒಳ್ಳೆ ಮನ್ಸಿಗೆ ನನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಹೇಗೆ ಜಯಕ್ಕ, ಅದು ಹೇಗೆ ನಿನಗೆ ಇಷ್ಟು ಒಳ್ಳೆ ಮನಸ್ಸಿದೆ? ಇಷ್ಟೆಲ್ಲ ನೋವಿಟ್ಕೊಂಡು ನೀನು ಹೇಗೆ ಚೆನ್ನಾಗಿದ್ಯಾ? ಆ ಪಾಪಿಗೆ ಹೇಗೆ ಸಹಾಯ ಮಾಡ್ಬೇಕಂತ ನಿನಗನ್ನಿಸ್ತು? ಗಿರ್ಜಿ, ನಾನು ನಿಮ್ಮ ಹತ್ರ ಎಲ್ಲ ಹೇಳಿಲ್ಲ ಕಣೆ, ಮುಚ್ಚಿಟ್ಬಿಟ್ಟೆ. ನನ್ನೆಲ್ಲರೂ ಕ್ಷಮಿಸಿ. ತಪ್ಪೋ ಸರಿನೋ ಗೊತ್ತಿಲ್ಲ, ನನಗೆ ಈ ಕ್ಷಣಕ್ಕೂ ಅವ್ರ ಮೇಲೆ ದ್ವೇಷನೇ ಇದೆ. ಇಷ್ಟ ಎಲ್ಲ ಅವ್ರು ಕಂಡ್ರೆ ನನಗೆ. ಆದ್ರೂ ಒಂದು ಮನುಷ್ಯತ್ವದಿಂದ ನಾನು ಸಹಾಯ ಮಾಡಿದೆ. ಅವ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಮಾಡ್ತಿದ್ದೆ. ಅವ್ರ ಜೊತೆ ನಾನು 10 ವರ್ಷ ಸಂಸಾರ ಮಾಡಿದ್ದೀವಿ ಕಣೆ, 10 ವರ್ಷ. ವ್ಯಕ್ತಿ ಕೆಟ್ಟವನೇ ಇರ್ಬೋದು, ಆದರೆ ನನ್ನ ಧರ್ಮ ಮರೆಯೋಕ್ಕಾಗತ್ತಾ? ಅದಕ್ಕೋಸ್ಕರ ನಿಮ್ಗೆ ಯಾರಿಗೂ ಹೇಳಲಿಲ್ಲ. 5 ಲಕ್ಷನ ನಾನೇ ಕೊಟ್ಟಿದ್ದು. ಆದರೆ ಈ ಕ್ಷಣಕ್ಕೂ ಹೇಳ್ತಾ ಇದ್ದೀನಿ, ನನಗೆ ಆ ವ್ಯಕ್ತಿ ಬೇಡ ಕಣೆ, ವ್ಯಕ್ತಿ ಬೇಡ. ಆದರೆ ಅವನೆಲ್ಲಾದ್ರೂ ಚೆನ್ನಾಗಿರಲಿ ಅಷ್ಟೆ. ಜಯವ, ನಿನಗಿರೋ ಒಳ್ಳೆ ಮನಸ್ಸಿಗೆ ಕಣವ ಇಷ್ಟೊಂದೆಲ್ಲ ನಿಂಗೆ ಒಳ್ಳೇದಾಗ್ತಿರೋದು. ಯೋಚನೆ ಮಾಡಬೇಡ. ಒಂದು ರೀತಿಲಿ ನೀನು ತಗೊಂಡಿದ್ದ ನಿರ್ಧಾರ ಸರಿನೇ, ಅದಕ್ಕೆ ನನಗೆ ಗೊತ್ತಿದ್ರೂ ಸುಮ್ಮನಿದ್ದೆ. ಅಮ್ಮ, ನಾನು 5 ಲಕ್ಷ ಕೊಟ್ಟಿದ್ದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾಕವ್ವ? ಅಲ್ಲ, 5 ವರ್ಷದಿಂದ ನಿನ್ನ ನೋಡಿದ್ದೀನಿ ನಾನು. ಮತ್ತೆ ನಾನು ನಿನ್ನ ಹೆರ್ದೇ ಇರ್ಬೋದು ಕಣವ. ನೀನು ನನ್ನ ಮಗಳೇ, ಸ್ವಂತ ಮಗಳೇ. ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ ನೋಡು. ಅದು ಬಿಟ್ಟರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಣವ ನೀನು ಏನು ಅಂತ. ನಿನ್ನ ಗಂಡಂಗೆ ಆಪ್ರೇಷನ್ ಮಾಡಬೇಕು ಅಂತ ವಿಷಯ ಗೊತ್ತಾದಾಗ ನೀನು ಎಷ್ಟು ಚಡಪಡಿಸ್ತೆ ಅನ್ನೋದು ನಾನು ತಿಳ್ಕೊಂಡೆ. ಅದಾದಮೇಲೆ ನಾನು ಗಮನಿಸ್ದೆ, ಅವನ ಆಪ್ರೇಷನ್ ಆಗ್ತೈತೆ ಅಂತ ಗೊತ್ತಾದಾಗ ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಗ ಅನ್ಕೊಂಡೆ ಈ ಕೆಲಸ ನಿಂದೆ ಅಂತ. ಅದಕ್ಕೆ ಗೊತ್ತಿದ್ರು ಸುಮ್ಮನಾದೆ. ಎಷ್ಟಾದರೂ ಒಂದು ಹೆಣ್ಣಿಗೆ ಗಂಡ ಎಂಥ ಕೆಟ್ಟವನೇ ಕಡ್ಕನೇ ಆಗಿರಲಿ, ತಾಳಿ ಕಟ್ಸ್ಕೊಂಡಿದ್ದೀವಿ ಅನ್ನೋದೊಂದೇ ಒಂದು ಇದೆಯಲ್ಲ, ಅದು ನಮ್ಮ ಮನಸ್ಸನ್ನ ಆ ಕಡೆನೇ ಎಳಿತಾ ಇರುತ್ತೆ. ನನಗೆ ಗೊತ್ತದು. ಯಾರು ಎಷ್ಟೇ ಹೇಳಲಿ, ಏನೇ ಹೇಳ್ಕೊಡ್ಲಿ, ಆದರೆ ಗಂಡನೇ ಅಲ್ವೇನವ, ಅವನೇನೇ ತಪ್ಪು ಮಾಡಿರಲಿ. ಹೂನಮ್ಮ, ನನ್ನ ಮನಸ್ಸು ತಡಿಲಿಲ್ಲ. ಅದಕ್ಕೆ ನಾನು ಸಹಾಯ ಮಾಡಬೇಕಂತ ಅನ್ನಿಸ್ತು. ಅವ್ರು ನನಗೆ ಮೋಸ ಮಾಡಿರಲಿ, ಏನು ಬೇಕಾದರೂ ಮಾಡಿರಲಿ, ಆದರೆ ಅವ್ರು ಸತ್ರು ಅನ್ನೋ ವಿಷಯ ಕೇಳಿದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣ. ಬದುಕಿರಲಿ, ಎಲ್ಲನ ದೂರ ಬದುಕಿರಲಿ, ನನ್ನ ಸವಾಸಕ್ಕೆ ಬರೋದು ಬೇಡ. ಆದರೆ ಸತ್ರು ಅನ್ನೋ ಒಂದೇ ಒಂದು ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣಮ್ಮ, ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂಗೆ ಮಾಡಿದೆ. ಓಲಿ ಬಿಡವ, ಓಲಿ ಬಿಡು, ಸಮಾಧಾನ ಮಾಡ್ಕ, ತಲೆ ಕೆಡ್ಸ್ಕೊಂಬಿಡ. ಇವಾಗ ನಾ ಒಳ್ಳೆ ಬುದ್ಧಿ ಬರಲಿ ಹತ್ಕೊಂಡು ಹೋಗೋನೆ. ನೀನು ಬೇಕು ಅಂತಿದ್ದ. ಇಲ್ಲ ಕಣಪ್ಪ, ಆಗೋಗ್ಬಿಟ್ಟೈತೆ, ಕಾಲ ಮಿಂಚೋಗ್ಬಿಟ್ಟೈತೆ, ಈಗ ಇನ್ನೇನೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ನೋಡೋಣ, ಇನ್ಮೇಲೆ ನಾ ಹುಡುಗಿ ಕೆಂಪಿ ಐತಲ್ಲ, ಕೆಂಪಿ ಕರ್ಕೊಬಂದು ಒಳ್ಳೆ ಜೀವನ ಕೊಡಲಿ, ಒಳ್ಳೆ ಬಾಳ ಕೊಡಲಿ, ಚೆನ್ನಾಗಿರಲಿ ಅವಳ ಜೊತೆಗನ. ನಿನಗೆ ಹೋಗಕ್ಕೆ ಮನಸ್ಸಿಲ್ಲ ಅಂತಂದರೆ ನಮ್ದೇನು ಅಭ್ಯಂತರ ಇಲ್ಲ ಕಣವ. ಹೋಗ್ಬೇಕಂತ ಅನ್ಸಿದ್ರೆ ನಿನ್ನ ಗಂಡನ ಜೊತೆಗೆ ಹೋಗಿ ಜೀವನ ಮಾಡು, ನಾನು ಅದಕ್ಕೂ ತಡೆಯಲ್ಲ ಕಣವ. ಇಲ್ಲಮ್ಮ, ಇಲ್ಲ, ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನನಗೆ ಒಳ್ಳೆ ಜೀವನ ಕೊಟ್ಟಿದ್ದವರು ನೀವಮ್ಮ. ನಿಮ್ಮನ್ನು ಬಿಟ್ಟು ನಾನು ಹೋಗ್ತೀನ? ಇಲ್ಲ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಆಯ್ತು ಬಿಡವ, ನೋಡೋಣ ಇನ್ನು ಮುಂದಕ್ಕೆ ಏನಾಗ್ತದೋ ಏನು ಕತೆನೋ. ಇದೆ ಅಲ್ವಾ ಜಯವ ಇರೋ ಜಾಗ? ಅಲ್ಲಿ ಯಾರೋ ನಿಂತವ್ರೆ. ಜಯನೇ ನಿಂತಿರ್ಬೇಕು. ಹೋಗಿ ಕೇಳೋಣ. ಬಾರವ, ನಮ್ಮ ಮನೆಗೆ ಅಂತ ಕರಿತೀನಿ. ಜಯವ, ನೀವ್ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿ? ಕೋಪ ಮಾಡ್ಕೋಬೇಡ. ರಾಮಣ್ಣ ಬಂದು ಎಲ್ಲ ವಿಷಯ ಹೇಳ್ದ. ನಮ್ಗಿವಾಗ ನಮ್ಮ ತಪ್ಪಿನ ಅರಿವಾಗೈತೆ ಕಣವ. ನಾ ಮಾಡಿದ ಅನ್ಯಾಯ ನಿಮಗೆ ಭಾಳ ದೊಡ್ಡ ತಪ್ಪು ಅಂತ ಗೊತ್ತಾಗೈತೆ. ನೀನು ನನ್ನ ಮಗಂಗೆ ಜೀವದಾನ ಮಾಡಿದ್ಯಾ ಕಣವ, ಜೀವದಾನ ಮಾಡಿದ್ಯಾ. ನನಗಿಲ್ಲಿ ಬಂದು ಮಕ್ಕ ತೋರಿಸಿ ಕರೆಯೋಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ತೈತೆ ಕಣವ. ಆದ್ರೂ ನಾನು ನಾಚಿಕೆ ಬಿಟ್ಟು ಕೇಳ್ತಿದ್ದೀನಿ ಕಣವ. ದಯವಿಟ್ಟು ನಿನಗಿಂತ ಹಿರಿಯೋಳು ನಾನು, ಆದ್ರೂ ನಿನ್ನದು ಕೇಳ್ತಾ ಇದ್ದೀನಿ ಕಣವ. ದಯವಿಟ್ಟು ನಮ್ಮ ಮನೆಗೆ ಬರವ.
ನಮ್ಮ ಮನೆಗೆ ಬಾ. ಏನು ನಾನಾ ನಿಮ್ಮ ಮನೆಗ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರಲ್ಲ. ಬೇಡ ಕಣವ ಜಯವ, ಹಂಗೆ ಹೇಳ್ಬೇಡ ಕಣವ, ಅಂತ ಗಟ್ಟಿ ನಿರ್ಧಾರ ತಗೋಬೇಡ. ಆಗಿದ್ದೆಲ್ಲ ಆಗೋಯ್ತು ಅಂತ ಅನ್ಕೋ, ಕೆಟ್ಟ ಕಾಲ ಮುಗೀತು ಅನ್ಕೋ. ಇನ್ಮೇಲೆ ನಾನಾಗಲಿ ನನ್ನ ಮಗ ಆಗಲಿ ನಿನಗೆ ಯಾವುದಕ್ಕೂ ತೊಂದರೆ ಮಾಡಲ್ಲ, ನಿನ್ಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಕಣವ. ನಿಂಗೆ ಇಷ್ಟ ಬಂದಂಗಿರು, ನಿನ್ನ ಮನೆ. ಬರವ ಜಯವ, ಬರವ. ಗಿರ್ಜಿ ನೀನ ಹೇಳೆ. ಅಕ್ಕಯ್ಯ ನೀನಾದರೂ ಹೇಳಕ್ಕಯ್ಯ ಒಂಚೂರು. ಗಂಡ ಹೆಂಡತಿ ಮಧ್ಯದಲ್ಲಿ 1000 ಬರ್ತದೆ ಕಣಕ್ಕಯ್ಯ, ನೀನೊಂಚೂರು ಹೇಳು. ಅವರಿಬ್ರು ಒಂದಾಗೋ ಪರಿಸ್ಥಿತಿ ಬಂದಾಗ ಒಂದಾಗಬೇಕು. ಹೆಣ್ಣುಮಕ್ಕಳು ಗಂಡನ ಜೊತೆ ಇದ್ರೇ ಮರ್ಯಾದೆ. ಅಕ್ಕಯ್ಯ ನೀನೊಂಚೂರು ಬುದ್ಧಿ ಹೇಳಕ್ಕಯ್ಯ. 7 ಗಂಟೆ ಹೇಳ್ದೆ ನಾನು, ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ. ನಿನ್ನ ಮಗ ಈಗ ಬುದ್ಧಿ ಕಲಿಯೋ ಬದಲು ಮುಂಚೆನೆ ಬುದ್ಧಿ ಕಲ್ತಿದ್ದಿದ್ರೆ ಈ ಸಂಸಾರ ಹಿಂಗೆ ಆಗ್ತಿತ್ತ? ಹೆಣ್ಣಿನ ಮನಸ್ಸು ಕನ್ನಡಿ ಇದ್ದಂಗೆ, ಒಂದ್ಸತಿ ಹೊಡಿತು ಅಂತಂದರೆ ಜೋಡ್ಸೋದು ಭಾಳ ಕಷ್ಟ. ಒಬ್ಬ ಗಂಡಸು ನಂಬಿಕೆ ಕಳ್ಕಣ್ಣ ಅಂದರೆ ಆ ನಂಬಿಕೆನ ಮತ್ತೆ ಬೆಳೆಸೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ ಅವನು? ಸಾಮಾನ್ಯದ ವಿಷಯ ಅಲ್ಲ ಅದು. ಗೊತ್ತು ಕಣಕ್ಕಯ್ಯ, ನನ್ನ ಮಗ ಮಾಡಬಾರ್ದು ತಪ್ಪು ಮಾಡಿಬಿಟ್ಟ. ನಾನು ದುಡುಕಿ ಇನ್ನೊಂದು ಮದುವೆ ಮಾಡಿಬಿಟ್ಟೆ ಕಣಕ್ಕಯ್ಯ, ನಂದೇ ದೊಡ್ಡ ತಪ್ಪು. ಆದರೆ ಇವಾಗ ನಾನು ಸರಿ ಮಾಡೋಕ್ಕೆ ಬಂದಿದ್ದೀನಿ. ಕೆಂಪಿನೂ ನಾನು ಮೋಸ ಮಾಡಲ್ಲ. ಜಯವ ನೀನು ಬಾ, ಕೆಂಪಿನ ಹೋಗಿ ಕೇಳ್ಕೊತೀನಿ ಕೈ ಮುಗಿದು. ಅವಳು ಬರಲಿ, ಇಬ್ರು ಇರ್ರಿ. ಇಬ್ರು ಅಕ್ಕ ತಂಗಿರಂಗೆ ಮನೇಲಿರೋವ. ನಾನು ಮಾಡಿದ ಎಡವಟ್ಟಿಂದ ಇಬ್ರು ಹೆಣ್ಮಕ್ಳ ಜೀವನ ಹಾಳಾಗೋದು ನಂಗೆ ಇಷ್ಟ ಇಲ್ಲ ಕಣವ. ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಜೊತೆಗಿರ್ರಿ, ಇನ್ನೇನು ಮಾಡೋದು? ಆಗಿದ್ದ ಆಗೋಗೈತೆ, ಇಲ್ಲ ಅಂತ ಹೇಳ್ಬಿಡ ಕಣವ. ಜಯವ ನಿನ್ನ ಕಾಲು ಬೇಕಾದ್ರೆ ಬಿದ್ದುಬಿಡ್ತೀನಿ ಕಣವ. ಬಾ ಬರವ, ಸುಮ್ಮನೆ ನನ್ನ ಕಣ್ಣೀರು ಹಾಕ್ಸ್ಬಿಡ ನನ್ನ ಕೈಗೆ. ವಯಸ್ಸಾಗೈತೆ ನನಗೆ. ನನ್ನ ಮನೆ ಮಹಾಲಕ್ಷ್ಮಿ ನೀನು, ನೀನು ಹಾಕಿ ತಿನ್ಕೊಂಡಿರ್ತೀನಿ. ಈ ಬಾರವ, ಒಂದೊತ್ತು ಗಂಜಿ ಕೊಡು ಸಾಕು. ಬಾರವ ನಮ್ಮ ಮನೆಗೆ ಬಾ. ಇವತ್ತು ನಿನ್ನಿಂದಾಗಿ ನನ್ನ ಮಗ ಉಳ್ದವನೆ, ಮನೆ ಉಳಿದೈತೆ. ನೀನು ಸಹಾಯ ಮಾಡಿಲ್ಲ ಅಂದರೆ ಮನೆನೂ ಮಾರ್ಕೋಬೇಕಿತ್ತು, ಮಗನ್ನೂ ಕಳ್ಕೋಬೇಕಿತ್ತು. ಕೆಟ್ಟಗಳಿಗೆ ಆಗೋಯ್ತು ಆಗೋಯ್ತು. ನನಗೇನು ಬೇಕಾದ್ರೆ ಶಿಕ್ಷೆ ಕೊಡು. ಬೇಕಾದ್ರೆ ನಾನು ನಿಮ್ಮ ತಾವು ಇರೋದೇ ಇಲ್ಲ, ನಾನು ಊರಳ್ಳಿ ಹೊಟ್ಟೋಗ್ತೀನಿ ನಮ್ಮೂರಿಗೆ. ನೀನು ಹಿಂಗೆ ಅಣ್ಣನ ಜೊತೆ ಮಕ್ಳ ಜೊತೆ ಆರಾಮಾಗಿರು ಬಾರವ. ನೋಡಿ ಅಳ್ಬೇಡಿ, ಆಗಿದ್ದಾಗೋಯ್ತು ಅಂತ ಬಿಡೋಕ್ಕೆ ಮನ್ಸಿಗೆ ತುಂಬ ನೋವಾಗಿದೆ. ಆಗಿನ ಪರಿಸ್ಥಿತಿ ನಾನು ಹೆಂಗೆ ಎದುರಿಸಿರ್ಬೇಕು? ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಬೇಕು. ಈಗ ನೀವು ಇಲ್ಲಿಂದ ಹೊರಡಿ, ನಾನು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ. ಈ ಕಾಲ ತುಂಬ ಮೀರಿ ಹೋಗಿದೆ. ನನ್ನ ಮಕ್ಕಳಿಗಾಗಿ ನಾನು ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೋಸ್ಕರ ಮನೆ ಕಟ್ತಾ ಇದ್ದೀನಿ. ಎಲ್ಲನೂ ಬಿಟ್ಟು ಹೇಗೆ ಬರಲಿ? ಮನ್ಸು ಮಾಡವ, ನೀನು ಹೆಂಗೆ ಹೇಳ್ತೀಯ ಹಾಗೆ. ನೀನು ಅಲ್ಲಿಗೆ ಬಂದರೂ ಸರಿನೇ, ಇಲ್ಲ ನಾವೇ ಇಲ್ಲಿಗೆ ಬಂದರೂ ಸರಿನೇ. ಎಲ್ಲ ಸೇರಿ ಕೂಡು ಬಾಳೋಣ ಕಣವ. ಜೇವ ನಿಮ್ಮ ಅತ್ತೆ ಅಷ್ಟೊಂದು ಹೇಳ್ತವ್ರೆ, ಯೋಚನೆ ಮಾಡವ. ಜೇಕ ನಿನಗೆ ಯಾರೂ ಬಲವಂತ ಮಾಡಲ್ಲ, ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೋ. ನನಗೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಜಯಕ. ಪಾಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತಾರೆ. ನೋಡು, ಯೋಚನೆ ಮಾಡು. ನೋಡಿ ಆಂಟಿ, ನಮ್ಮ ಜಯಕ್ಕಂಗೆ ಸ್ವಲ್ಪ ಸಮಯ ಕೊಡಿ. ಮುಂಚೆಗೆಲ್ಲ ಅಷ್ಟು ಅನ್ಯಾಯ ಮಾಡಿಬಿಟ್ಟು ಒಂದೇ ಸತಿ ಮಾತಲ್ಲೇ ನಂಬಿಸೋದು ಹೇಗೆ ನಂಬಿಸ್ತೀರಾ? ಮತ್ತೆ ಅಲ್ಲಿಗೆ ಬಂದಾಗ ಇದೇ ರೀತಿ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಯ್ಯೋ ಇಲ್ಲ ಕಣವ ಗೆಜ್ಜಿ, ಇಷ್ಟೆಲ್ಲ ಬಂದು ಕೇಳಬೇಕೇನವ? ಎಲ್ಲರಿಗೂ ಒಂದು ಕೊನೆ ಅಂತ ಇರ್ತದೆ ಕಣವ. ನಾನಿನ್ನು ಎಷ್ಟು ವರ್ಷ ಇರ್ತೀನಿ ಹೇಳು? ಯಾಕೆ ಸುಳ್ಳು ಹೇಳೋಣ? ಇದುವರೆಗೂ ಅವನಿವಾಗ ನಿಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಬಂದಾಗ್ಲೂ ಯಾಕೋ ಹೋಗಿದ್ದೆ ಅಂತ ಗಲಾಟೆ ಮಾಡಿದೆ. ಆಮೇಲೆ ಅವ್ನು ನಿಜ ಹೇಳಿದ್ಮೇಲೆ ನನ್ನ ಮನಸ್ಸು ಹಂಗೆ ಕರಗೋಗ್ಬಿಡ್ತು ಕಣವ. ಅರ್ಥ ಮಾಡ್ಕೊಳ್ರಿ. ಇದ್ರ ಮೇಲೆ ಜಯವ ನಿನಗೆ ಬಿಟ್ಟಿತ್ತು. ನಾನು ನನ್ನ ಮಗ ಅನಾಥರಾಗೋಗ್ತೀವಿ ಕಣವ. ನೀ ಕಷ್ಟಪಟ್ಟು ಉಳಿಸಿದ ಜೀವ ಸುಮ್ಮನೆ ನಿನ್ನ ನೆನಪಲ್ಲೇ ಕೊರ್ಗಿ ಸತ್ತೋಗ್ತದೆ ನೋಡು. ಗಂಡನ ಕಳ್ಕೊಬೇಡ ಕಣವ, ಗಂಡನ ಕಳ್ಕೊಬೇಡ. ಹೆಣ್ಣಿಗೆ ಗಂಡನೇ ಮುಖ್ಯ. ಅವನು ಸರಿ ಇಲ್ಲ ಅಂದ್ರೂ ಸರಿ ದಾರಿ ಕರ್ಕೊಬಂದು ಜೀವನ ಮಾಡ್ಬೇಕಣವ. ನಿನಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ. ಕೆಲವು ವಿಷಯಗಳನ್ನ ನಾನು ನಿನಗೆ ಹೇಳ್ಕೊಂಡಿರ್ಲಿಲ್ಲ. ನನಗೊಬ್ಳು ಮಗಳಲ್ಲದನವ, ಅರ್ಥ ಮಾಡ್ಕ. ಅಕ್ಕಯ್ಯ ನೀನು ಹೋಗು, ನಾನು ಹೇಳ್ತೀನಿ ಜಯಂಗೆ. ನೋಡೋಣ ಏನಾಗ್ತದೋ ಆಗಲಿ. ಸರಿ ಕಣ ಅಕ್ಕಯ್ಯ, ನಾನು ಬರ್ತೀನಿ. ಒಂದು ಒಳ್ಳೆ ನಿರ್ಧಾರ ತಗೊಳಕ್ಕೆ ಹೇಳ್ರಿ. ಸರಿ ಅಕ್ಕಯ್ಯ, ಅಳ್ಬಿಡಕ್ಕ, ನೀರು ಒರೆಸ್ಕ. ಆಯ್ತು ಹೋಗು, ನಾನು ಹೇಳ್ತೀನಿ ಹೋಗು. ಸರಿ ಬರ್ತೀನವ ಜಯ, ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ.